ರಾಮಾನುಜ್ ಮತ್ತೆ ರಮಾಗೆ ಇಬ್ರು ಹೆಣ್ಮಕ್ಳಿದ್ರು, ಶ್ಯಾಮ ಮತ್ತೆ ಗೌರಿ. ಶ್ಯಾಮ ಕಪ್ಪಗಿದ್ಲು, ಗೌರಿ ಬೆಳ್ಳಗಿದ್ಲು. ಅವ್ರಿಬ್ರಲ್ಲಿ ಬಹಳ ಪ್ರೀತಿ ಇತ್ತು. ಅವ್ರು ಒಟ್ಟಿಗೆ ಆಡ್ತಾರೆ, ಒಟ್ಟಿಗೆ ಓದ್ತಾರೆ, ಒಟ್ಟಿಗೆ ತೀಟೆನೂ ಮಾಡ್ತಾರೆ. ಇದ್ರಲ್ಲೂ ಯಾರಾದ್ರೂ ಒಬ್ರಿಗೆ ಹುಷಾರಿಲ್ಲ ಅಂದ್ರೆ ಅಥವಾ ಏಟಾದ್ರೆ ಕೇಳಲೇಬೇಡಿ. ಅಮ್ಮ, ಗೌರಿ ಗಾಯ ಯಾವಾಗ ವಾಸಿ ಆಗತ್ತೆ? ಬೆಳಗ್ಗೆಯಿಂದ ಸಾಯಂಕಾಲ ಆಗೋಯ್ತು, ಅವಳಗ್ ನೋವಂತೆ. ಅಯ್ಯೋ, ಅದು ಗಾಯ, ಅದು ಸರಿ ಹೋಗಕ್ಕೆ ಸಮಯ ತಗೊಳತ್ತೆ. ಗೌರಿ ಗಾಯ ವಾಸಿ ಆಗೋವರೆಗೂ ಶ್ಯಾಮ ತಿನ್ಲೂ ಇಲ್ಲ, ಮಲಗ್ಲೂ ಇಲ್ಲ. ಮತ್ತೆ ಅವಳು ಪೂರ್ತಿ ಸರಿ ಹೋದ್ಮೇಲೆ ಇಬ್ರು ಮತ್ತೆ ಜಾಲಿ ಮಾಡ್ತಿದ್ರು. ಶ್ಯಾಮ, ಎಷ್ಟು ದಿನ ಆಯ್ತಲ್ವಾ ನಾವು ಹೊರಗ್ ಹೋಗಿ? ಬಾ, ಅಪ್ಪನ್ನ ಹೊಲಕ್ ಹೋಗೋಣ. ರಾಮಾನುಜನ ಬೆಳೆ ಬಹಳ ಚೆನ್ನಾಗ್ ಬಂದಿತ್ತು. ಅದಕ್ಕೆ ಅವನು ಬಹಳ ಖುಷಿ ಪಟ್ಟ. ಮತ್ತೆ ಅವನು ಈ ಸಲ ಇಬ್ರು ಹೆಣ್ಮಕ್ಳಿಗೂ ಕೊಡಕ್ಕೆ ಅಂತ ಸಿಲ್ವರ್ದು ಒಂದು ಲಾಕೆಟ್ ಮಾಡ್ಸಿದ್ದ. ಲಾಕೆಟ್ ಅಲ್ಲಿ ಒಂದು ಬಾಗ್ಲಿತ್ತು, ಅದು ಓಪನ್ ಆಗ್ತಿತ್ತು. ರಾಮಾನುಜ್ ಅದರಲ್ಲಿ ಅವ್ರ ಫೋಟೋಗಳನ್ನ ಕೂಡ ಹಾಕ್ಸಿದ್ದ. ಶ್ಯಾಮ ಮತ್ತೆ ಗೌರಿಗೆ ಅವ್ರ ತಂದೆ ಈ ಗಿಫ್ಟ್ ಕೊಟ್ಟಾಗ ಇಬ್ರು ಬಹಳ ಖುಷಿ ಪಟ್ರು. ಗೌರಿ, ಈ ಲಾಕೆಟ್ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಇದ್ ನೋಡು, ಇದ್ರಲ್ಲಿ ನಮ್ ಫೋಟೋ ಕೂಡ ಇದೆ. ಹೌದು ಶ್ಯಾಮ, ನನ್ಗೆ ಲಾಕೆಟ್ ಬಹಳ ಇಷ್ಟ ಆಯ್ತು. ಒಂದ್ ಕೆಲ್ಸ ಮಾಡ್ತೀನಿ, ನಾನು ನನ್ ಲಾಕೆಟ್ ಅಲ್ಲಿ ನಿನ್ ಫೋಟೋ ಹಾಕ್ತೀನಿ, ನೀನ್ ನನ್ ಫೋಟೋ ಹಾಕೋ. ಯಾಕಂದ್ರೆ ನಾವ್ ಯಾವತ್ತಾದ್ರೂ ದೂರ ಹೋದ್ರೆ ನಾವ್ ಅಟ್ಲೀಸ್ಟ್ ನಾವ್ ಜೊತೆಲೇ ಇದ್ದ ಹಾಗ ಅನ್ಸತ್ತಲ್ವಾ? ಆದ್ರೆ ನಾವ್ ದೂರ ಯಾಕೆ ಹೋಗ್ತೀವಿ? ನಾನ್ ಯಾವಾಗ್ಲೂ ನಿನ್ ಜೊತೆಲೇ ಇರ್ಬೇಕು, ನಿನ್ ಬಿಟ್ಟಿರಕ್ಕಾಗಲ್ಲ. ರಾಮಾನುಜ ಮತ್ತೆ ರಮಾ ಇಬ್ರಿಗೂ ಅವ್ರ ಪ್ರೀತಿ ನೋಡಿ ಬಹಳ ಖುಷಿ ಆಯ್ತು. ಇವರಿಬ್ರ ಈ ಪ್ರೀತಿಯಲ್ಲಿ ಯಾರ ಕಣ್ಣು ಕೂಡ ಬೀಳ್ಬಾರ್ದು, ಇವರಿಬ್ರು ಒಟ್ಟಿಗೆ ಇರ್ಬೇಕು. ಆದ್ರೆ ಮುಂದೆ ಏನಾಗುತ್ತೆ ಅಂತ ಯಾವ ಪುಸ್ತಕದಲ್ಲಿ ಏನ್ ಬರ್ದಿದ್ಯೋ ಯಾರಿಗ್ ಗೊತ್ತು. ಮಳೆಗಾಲ ಶುರುವಾಯ್ತು. ಆಗ ಈ ಸತಿ ಬಹಳಷ್ಟು ಮಳೆ ಜೋರಿತ್ತು, ಯಾವ ವರ್ಷನೂ ಇಲ್ದೇ ಇರೋಷ್ಟು ಮಳೆ. ಮತ್ತೆ ಎಲ್ರೂ ಅವ್ರವ್ರ ಮನೆಗಳನ್ನ ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ಹೋಗ್ತಾ ಇದ್ರು. ರಾಮಾನುಜ ಪರಿವಾರ ಕೂಡ ಬೇರೆ ಕಡೆ ಹೋದ್ರು, ಒಂದು ಸುರಕ್ಷಿತವಾದ ಜಾಗ ಹುಡುಕೊಂಡು. ಶ್ಯಾಮ, ಇಲ್ ನೋಡು, ನೀನು ನನ್ ಕೈನ ಗಟ್ಟಿಯಾಗಿ ಇಟ್ಕೋ, ನೀರು ಬಹಳ ಜೋರಾಗಿ ಬರ್ತಿದೆ, ಮತ್ತೆ ನೀನು ಸರಿಯಾಗಿ ಇಡ್ಕೋ. ಅವರೆಲ್ಲರೂ ನಿಧಾನಕ್ಕೆ ಹೋಗ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ನೀರು ಜೋರಾಗ್ಬಿಡ್ತು. ಶ್ಯಾಮ ಕೈ, ಗೌರಿ ಕೈ ಬಿಟ್ಕೋತು. ರಾಮಾನುಜ್ ಮತ್ತೆ ರಾಮ ಕೂಡ ದೂರ ಹೊರಟೋದ್ರು. ಶ್ಯಾಮ, ಶ್ಯಾಮ, ಕಾಪಾಡಿ, ಕಾಪಾಡಿ, ಜೋರಾಗಿ ಕೊಚ್ಕೊಂಡು ಹೋಗ್ತಾ ಇದ್ಲು. ಅವಳು ಬಹಳ ಕಷ್ಟ ಪಟ್ಕೊಂಡು ಮತ್ತೆ ಅವಳು ಜ್ಞಾನ ತಪ್ಪಿ ಬೇರೆ ಯಾವ್ದೋ ನದಿಗೆ ಹೋಗ್ಬಿಟ್ಲು. ಅಲ್ಲಿ ಮಳೆ ಎಲ್ಲ ನಿಂತೋದ್ಮೇಲೆ ಶ್ಯಾಮ ಜೀವನ ಬಹಳ ಬದಲಾಗ್ಬಿಡ್ತು. ರಾಮಾನುಜ ಕೂಡ ತೀರ್ ಹೋಗಿದ್ದ. ಆದ್ರೆ ಅವ್ರಮ್ಮ ಬದುಕಿದ್ರು, ಆದ್ರೆ ಅವ್ರು ಶಾಕ್ ಕೊಟ್ಟೋಗಿದ್ರು. ಅಮ್ಮ, ನಾನು ಶ್ಯಾಮ, ನಿನ್ ಮಗಳು. ಆದ್ರೆ ರಮಾ ಅವಳನ್ನ ಕಂಡಿಡಿಲಿಲ್ಲ. ಶ್ಯಾಮ ಅವಳು ತಂಗಿನ ಬಹಳ ಹುಡುಕಿದ್ಲು. ಆದ್ರೆ ಗೌರಿ ನದಿ ನೀರಲ್ಲಿ ಕೊಚ್ಕೊಂಡು ಸಮುದ್ರಕ್ಕೆ ಹೊಟ್ಟೋಗಿದ್ಲು. ಅಲ್ಲಿ ಯಾರೋ ಮೀನುಗಾರರು ಅವರ ಬಲೆ ಹಾಕಿದ್ರು. ಆ ಬಲೆಗೆ ಇವಳು ಸಿಕ್ಕಾಕೊಂಡಿದ್ಲು. ಮತ್ತೆ ಅವರು ಆ ಹೆಣ್ಮಗುನ ನೋಡಿದ ತಕ್ಷಣ, ಅಯ್ಯೋ, ಈ ಹುಡುಗಿ ನಮ್ ಬಲೆಗೆ ಹೇಗ್ ಬಂದ್ಲು? ನಾವು ಮಲ್ಹೋತ್ರ ಸೇಟ್ ಹತ್ರ ಇವ್ರ ಬಗ್ಗೆ ನಾವು ಹೇಳ್ಬೇಕು. ಮಲ್ಹೋತ್ರ ಸೇಟು ಮೀನುಗಳ ಬಹಳ ದೊಡ್ಡ ಬಿಸ್ನೆಸ್ ಮಾಡ್ತಿದ್ರು. ಅವರು ಮೀನುಗಳನ್ನ ದೇಶದ ಎಲ್ಲಾ ಭಾಗಗಳಿಗೆ ಸಪ್ಲೈ ಮಾಡ್ತಿದ್ರು. ಮೀನುಗಾರರು ಅವ್ರ ಕೆಳಗ್ ಕೆಲಸ ಮಾಡ್ತಿದ್ರು. ಮೀನುಗಾರರು ಮಲ್ಹೋತ್ರ ಸರ್ಗೆ ಗೌರಿನ ಕೊಟ್ಬಿಟ್ರು. ಅರೆ, ಈ ಹುಡುಗಿ ಎಲ್ ಸಿಕ್ಕುದ್ಲು? ಮಲ್ಹೋತ್ರ ಸರ್ ಆ ಮಗು ಮೇಲೆ ಅವರ ಕಿವಿ ಇಟ್ರು. ಅವಳು ಬದುಕಿದ್ಲು, ಆದ್ರೆ ತುಂಬಾನೇ ವೀಕ್ ಆಗಿದ್ಲು. ಅವರು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋದ್ರು. ಡಾಕ್ಟರ್ ಅವಳು ಚೆಕ್ಅಪ್ ಮಾಡಿದ್ರು. ನೋಡಿ, ಮಗು ಸ್ವಲ್ಪ ಸೀರಿಯಸ್ ಆಗಿದೆ, ನಾವು ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕು. ಡಾಕ್ಟರ್, ಅವಳಿಗೆ ಏನೂ ಆಗ್ಲೇಬಾರ್ದು, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ ಅದನ್ನ. ಮಲ್ಹೋತ್ರ ಸೇಟ್ ಹತ್ರ ದುಡ್ಡಿಂದೇನೂ ಕಡಿಮೆ ಇರ್ಲಿಲ್ಲ. ಅವ್ರಿಗೆ ಒಂದು ಮಗು ಇರ್ಲಿಲ್ಲ. ಅವ್ರ ಹೆಂಡತಿ ಅಂಜಲಿ ಮತ್ತೆ ಅವರು 13 ವರ್ಷ ಆದ್ರೂ ಇನ್ನು ಮಗು ಆಗಿಲ್ಲ ಅಂತ ಯೋಚಿಸ್ತಿದ್ರು. ಗೌರಿನ ಅವರು ದೇವ್ರ ಆಶೀರ್ವಾದ ಅಂತ ಅನ್ಕೊಂಡಿದ್ರು. ಅಂಜಲಿ, ಇಲ್ ನೋಡಮ್ಮ, ಈ ಹುಡುಗಿಗೆ ಏನೂ ಆಗಲ್ಲ. ನಮ್ ಮನೇಲಿರೋ ಕತ್ಲಿಯನ್ನ ಹೋಗಲಾಡ್ಸೋದಕ್ಕೆ ಈ ಮಗುವನ್ನ ನಮ್ಗೆ ದೇವ್ರು ಕೊಟ್ಟಿಯಾನೆ. 2 ದಿನ ಆದ್ಮೇಲೆ ಗೌರಿಗೆ ಜ್ಞಾನ ಬಂತು. ಆದ್ರೆ ಗೌರಿ ಎಲ್ಲ ಹಿಂದಿನ ವಿಷಯ ಮರ್ತ್ಬಿಟ್ಟಿದ್ಲು. ಅವಳಿಗೆ ಅವಳ ಹೆಸರು ಕೂಡ ಮರ್ತು ಬಿಟ್ಟಿತ್ತು. ಮಲ್ಹೋತ್ರ ಅವರು ಆ ಮಗುಗೆ ರಿಂಕಿ ಅಂತ ಹೆಸರು ಕೊಟ್ರು ಮತ್ತೆ ಅವಳನ್ನ ದತ್ತು ತಗೊಂಡ್ಬಿಟ್ರು. ಗೌರಿ ಈಗ ಹೊಸ ಹೆಸರು ರಿಂಕಿ ಅಂತ ದೊಡ್ಡವಳಾಗ್ತಿದ್ಲು. ಅವಳತ್ರ ಎಲ್ಲ ಖುಷಿ ಇತ್ತು, ಅವಳು ಆರಾಮಾಗಿದ್ಲು. ಗೌರಿ ಎಲ್ಲ ವಿಷ್ತು